ವೆಲ್ಕಮ್ ಟು ರೆಟ್ರೋ ಕಾರ್ ಕೇರ್. ರೆಟ್ರೋ ಕಾರ್ ಕೇರ್ ಅಲ್ಲಿ ತಾರ್ ಇರ್ಲಿ, ತಾರ್ ರಾಕ್ಸ್ ಇರ್ಲಿ, ಮಾಡಿಫಿಕೇಶನ್ ಕಾಮನ್. ಸೊ ಈ ನಮ್ ರೆಟ್ರೋ ಕಾರ್ ಕೇರ್ ಅಲ್ಲಿ ವೈಟ್ ಕಲರ್ ತಾರು ಐತೆ, ರೆಡ್ ಕಲರ್ ತಾರು ಐತೆ. ಈ ತಾರಿಗೆ ತಾವು ನೋಡಬಹುದು ಪ್ರೋಮೆನ್ ಬಂಪರ್ ಹಾಕ್ತಾ ಇದೀನಿ, ಸೈಡ್ ಫುಟ್ ರೇಷನ್ ಅಪ್ಗ್ರೇಡ್ ಆಗ್ತಾ ಇದೆ, ಬ್ಯಾಕ್ ಬಂಪರ್ ಅಪ್ಗ್ರೇಡ್ ಆಗ್ತಾ ಇದೆ, ಸುಮಾರು ಆಕ್ಸೆಸರಿ ಅಪ್ಗ್ರೇಡ್ ಆಗ್ತಾ ಇದೆ. ಸೊ ಈ ಒಂದು ರೆಡ್ ಕಲರ್ ತಾರು ಡೆಲಿವರಿಗೆ ರೆಡಿ ಇದೆ. ಸೊ ಏನೇನ್ ಮಾಡಿದೀನಿ ತೋರಿಸ್ಕೊಡ್ತೀನಿ. ಫ್ರಂಟ್ ಗ್ರಿಲ್ 7 ಸ್ಲಾಟ್ ವಿತ್ ರೆಡ್ ಕಲರ್ ಕಾಂಬಿನೇಷನ್ ಸಮೇತ, ಕಿಂಗ್ ಪ್ಲಸ್ ಹೆಡ್ ಲೈಟ್, DRL ಮ್ಯಾಟ್ರಿಕ್ ಡಿಸೈನ್. ಸೊ ಅದೇ ಪ್ರಕಾರ ನಿಮಗೆ ಒರಿಜಿನಲ್ ಕಂಪನಿ ಬಂಪರ್ ಗೆ ನಾವ್ ಏನ್ ಮಾಡಿದೀನಿ, ಟ್ರೈ ಕಲರ್ ಪ್ರೊಜೆಕ್ಟರ್ ಹಾಕಿದೀನಿ. ಟ್ರೈ ಕಲರ್ ಪ್ರೊಜೆಕ್ಟರ್ ವೈಟ್ ಬರುತ್ತೆ, ವಾಮ್ ವೈಟ್ ಬರುತ್ತೆ, ಎಲ್ಲೋ ಬರುತ್ತೆ, ಎಲ್ಲೋ ವಾಮ್ ವೈಟ್. ಸೊ ಈ ಫಾಗ್ ಲೈಟ್ ನಿಮಗೆ ರೈನಿ ಸೀಸನ್ ಇರಲಿ, ಫಾಗ್ ಟೈಮ್ ಇರಲಿ, ಪ್ರತಿಯೊಂದಲ್ಲೂ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಅದೇ ಪ್ರಕಾರ ಕಂಪ್ನಿಯಿಂದ ನಿಮಗೆ ಮಿರರ್ಸ್ ಫೋಲ್ಡಿಂಗ್ ಬರಲ್ಲ. ಸೊ ನಾವು ನೋಡಬಹುದು ಮಿರರ್ ಫೋಲ್ಡಿಂಗ್ ಒಳಗಡೆ ಬಟನ್ ಇರುತ್ತೆ, ಪ್ರೆಸ್ ಮಾಡಿದ ತಕ್ಷಣ ಫೋಲ್ಡಿಂಗ್ ಆಗುತ್ತೆ. ಸೊ ಬಟನ್ ಪ್ರೆಸ್ ಅನ್ಲಾಕ್ ಮಾಡಿದ ತಕ್ಷಣ ನಿಮಗೆ ಓಪನ್ ಆಗುತ್ತೆ. ಅದೇ ಪ್ರಕಾರ ನೀವು ಮಿರರ್ ಅಲ್ಲೂ ಲಾಕ್ ಅನ್ಲಾಕ್ ಮಾಡ್ಕೋಬಹುದು. ತಾವು ನೋಡಬಹುದು ಲಾಕ್ ಮಾಡಿದ ತಕ್ಷಣ ಫೋಲ್ಡ್, ಅನ್ಲಾಕ್ ಮಾಡಿದ ತಕ್ಷಣ ಮಿರರ್ ಓಪನ್. ಸೊ ಡೋರ್ ಇಂಚಸ್ ಹಾಕಿದೀನಿ, ಪಿಯಾನೋ ಫಿನಿಶ್ಡ್ ಡೋರ್ ಹ್ಯಾಂಡಲ್ ಹಾಕಿದೀನಿ. ಸೊ ಇದರಲ್ಲೂ ತಾವು ನೋಡಬಹುದು ತಾರ್ ಅಂತ ಬ್ಯಾಚ್ ಬರುತ್ತೆ ಮಿರರ್ ಅಲ್ಲೂ ನಿಮಗೆ. ಮತ್ತು ಸೈಡ್ ಅಲ್ಲಿ ಸನ್ಫಿಲ್ಮ್ 50% ಸನ್ಫಿಲ್ಮ್ ಹಾಕಿದೀನಿ. ಬ್ಯಾಕ್ ಸೈಡ್ ಇನ್ಫಿನಿಟಿ ಟೈಲೈಟ್ ಹಾಕಿದೀನಿ. ಸೊ ಬ್ಯಾಕ್ ಸೈಡ್ ಇನ್ಫಿನಿಟಿ ಟೈಲೈಟ್ ಹಾಕಿದೀನಿ. ಡೀಸೆಲ್ ಟ್ಯಾಂಕ್ ಓಪನ್, ಕೀಯಿಂದ ಓಪನ್ ಮಾಡಬೇಕು. ನಾವೇನ್ ಮಾಡಿದೀವಿ ಅಂದ್ರೆ ಒಳಗಡೆ ಬಟನ್ ಕೊಟ್ಟಿದೀವಿ, ಬಟನ್ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಡೀಸೆಲ್ ಟ್ಯಾಂಕ್ ಓಪನ್ ಆಗುತ್ತೆ. ಕ್ಲೋಸ್, ಓಪನ್. ಲಾಕ್ ಮಾಡಿದ ತಕ್ಷಣ ಆಟೋಮೆಟಿಕಲಿ ವಿಂಡೋಸ್ ರೈಸ್ ಆಗುತ್ತೆ, ಮಿರರ್ ಕ್ಲೋಸ್ ಆಗುತ್ತೆ, ಈ ಮಿರರ್ಸ್ ಆಟೋಮೆಟಿಕ್ ಅಪ್ ಆಗುತ್ತೆ. ಸೊ ಫ್ರೆಂಡ್ಸ್, ನೀವು ನಿಮ್ ಕಾರ್ಗೆ ಮಾಡಿಫಿಕೇಶನ್ ಹುಡುಕ್ತಾ ಇದ್ದೀರಾ? ಥಾರ್ ಇದೆಯಾ, ಥಾರ್ ರಾಕ್ಸ್ ಇದೆಯಾ, ಯಾವ ಕಾರ್ ಇದೆ, ಮಾಡಿಫಿಕೇಶನ್ ಹುಡುಕ್ತಾ ಇದ್ದೀರಾ? ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ, ಇಲ್ಲ ಸೀದಾ ರೆಟ್ರೋ ಕಾರ್ ಕೇರ್ಗೆ ಬನ್ನಿ. ಪ್ರತಿಯೊಂದು ತಿಳಿಸ್ಕೊಡ್ತೀನಿ, ತುಂಬಾ ಪ್ರೊಫೆಷನಲ್ ಆಗಿ ವರ್ಕ್ ಮಾಡ್ಕೊಡ್ತೀನಿ. ಪ್ರೈಸ್ ರೀಸನಬಲ್ ಇರುತ್ತೆ, ಪ್ರಾಡಕ್ಟ್ ನಿಮ್ಗೆ ಬ್ರಾಂಡೆಡ್ ಇರುತ್ತೆ.